ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಇನ್ಸ್ಟಾ ಪೇಜಲ್ಲಿ ಹಕ್ಕಿ ಡಬ್ಬದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದು ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು. ಈ ಹಕ್ಕಿ ಡಬ್ಬದಲ್ಲಿ ನಮ್ಮ ಮನೆ ಸಮೃದ್ಧಿಯಾಗಲು ಏನೇನು ಹಾಕಬೇಕು ಅಂತ ಕಂಪ್ಲೀಟ್ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಹಕ್ಕಿ ಡಬ್ಬಕ್ಕೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಬೇಕಾದ್ರೆ ಹಕ್ಕಿ ಡಬ್ಬದೊಳಕ್ಕೆ ನಾವು ಏನೇನು ಹಾಕಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿನ್ನೆ ನಮ್ಮ ಮನೆಯಲ್ಲಿ ಹಕ್ಕಿ ಖಾಲಿ ಆಗಿತ್ತು, ಹಾಗಾಗಿ ಖಾಲಿ ಆದಾಗ ನಮ್ಮ ಮನೆಯಲ್ಲಿ ಖಾಲಿ ಡಬ್ಬ ಏನಿರಲಿಲ್ಲ. ಅದ್ರ ಜೊತೆಗೆ ನಾನು ಏನು 5 ಕಾಯಿನ್ಸ್ ಹಾಕಿದ್ದೆ ಅದು ಇತ್ತು, ಹಾಗಾಗಿ ನಾನು ಡಬ್ಬ ಎಲ್ಲ ವಾಶ್ ಮಾಡಿಬಿಟ್ಟು ನಂತರ ಇವತ್ತು ಹಕ್ಕಿ ತರಿಸ್ಬಿಟ್ಟು ಹಕ್ಕಿನ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಮಾಡಾದಮೇಲೆ ಮತ್ತೆ ಇದಕ್ಕೆ ನಾನು 5 ಕಾಯಿನ್ಸ್ನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಆಲ್ರೆಡಿ ನಾನು ವಿಡಿಯೋ ಹಾಕಿರೋದ್ರಿಂದ ಗೊತ್ತಿದೆ ಅನಿಸುತ್ತೆ, ಹಾಗಾಗಿ 5 ಕಾಯಿನ ನಾನು ಮನೆ ಸಮೃದ್ಧಿಗೋಸ್ಕರ ನಾನು ಹಾಕ್ತಾಯಿದ್ದೀನಿ. ನಂತರದಲ್ಲಿ ನಾವು ಇಷ್ಟು ಹಕ್ಕಿನ ಇಟ್ಟಾಗ ಇದು ಹಕ್ಕಿ ಹುಳ ಬರೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಇದಕ್ಕೆ ಟಿಪ್ಸ್ ಏನು ಅಂತ ಅಂದರೆ, ಬೇ ಲೀಫ್ ಅಂದರೆ ಪಲಾವ್ ಪತ್ರೆನ ನಾವು ಇದರೊಳಕ್ಕೆ ಹಾಕೋದು. ಪಲಾವ್ ಪತ್ರೆ ನಿಮಗೆ ಹೇಳ್ದಂಗೆ ಅದು ಪಾಸಿಟಿವ್ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಕೂಡ ಆಗಿರುತ್ತೆ ಅದು. ಹಾಗಾಗಿ ಪಲಾವ್ ಪತ್ರೆನ ನಾವು ಹಾಕೋದ್ರಿಂದ ಮನೆಯಲ್ಲಿ ಈ ಒಂದು ಹಕ್ಕಿಯಲ್ಲಿ ಹುಳ ಕಡಿಮೆ ಆಗ್ತಾ ಬರೋ ಅಂಥದ್ದು ಕೂಡ ಆಗುತ್ತೆ, ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಹಾಗಾಗಿ ನಾನು ಒಂದು ಬೇ ಲೀಫ್ ತೊಗೊಂಡಿದ್ದೀನಿ. ಆ ಬೇ ಲೀಫಲ್ಲಿ ನಾನು ನಮ್ಮ ಮನೆ ಸಮೃದ್ಧಿಯಾಗಲಿ ಅಂತ ಬರೆದಿದ್ದೀನಿ. ಯಾಕೆ ಅಂತಂದರೆ ನೋಡಿ, ಈ ಒಂದು ಬೇ ಲೀಫ್ ಏನಿದೆ ಇದು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಕೊಡೋ ಅಂಥ ಲೀಫು. ಹಾಗಾಗಿ ಇದು 2 ಥರ ವರ್ಕ್ ಮಾಡುತ್ತೆ. ಇದರಲ್ಲಿ ಹಕ್ಕಿಯಲ್ಲಿ ಹುಳ ಕಡಿಮೆ ಮಾಡುತ್ತೆ ಅಕ್ಕಿಯಲ್ಲಿ, ನಂತರ ಇದು ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹಾಗಾಗಿ ನಾನು ಏನು ಗ್ರೀನ್ ಪೆನ್ನಲ್ಲಿ ನಮ್ಮ ಮನೆ ಸಮೃದ್ಧಿ ಆಗಲಿ ಅಂತ ನಾನು ಬರೆದಿದ್ದೀನಿ. ನಂತರ ನಾನು ಇನ್ನೂ ಒಂದು 5 ಪತ್ರೆನ ಹಾಕಿ 5, 6 ಎಷ್ಟನ್ನ ಹಾಕ್ಬೋದು, ಬಟ್ ಬೇ ಲೀಫ್ ಮಾತ್ರ ಹಾಕಲೇಬೇಕಾಗುತ್ತೆ. ನಾನು ಅದಕ್ಕೆ ಮನೆ ಸಮೃದ್ಧಿ ಆಗಲಿ ಅಂದ್ಬಿಟ್ಟು ಇದು ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಇದರಲ್ಲಿ ನಾನು ಗ್ರೀನ್ ಪೆನ್ನಲ್ಲಿ ಬರೆದು ಹಾಕ್ತಾಯಿದ್ದೀನಿ. ನಂತರ ನಾನು ಇಲ್ಲಿ 5207418 ಅಂತ ಬರೆದಿದ್ದೀನಿ ಕೋಡು. ಇದು ಏನು ಅಂತ ಅಂದರೆ ಮನೆ ಹಣ ಮತ್ತು ಸಮೃದ್ಧಿನ ಆಕರ್ಷಣೆ ಮಾಡೋ ಅಂಥದ್ದಾಗಿರುತ್ತೆ, ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ನಂತರದಲ್ಲಿ ಈ ಒಂದು ಬೇ ಲೀಫಲ್ಲಿ ನಾನು 318798 ಆರ್ಥಿಕ ಸ್ಥಿತಿ ಉತ್ತಮವಾಗಲು ಈ ಒಂದು ಕೋಡನ್ನ ನಾನು ಬರೆದಿದ್ದೀನಿ. ನಂತರ ನಾನು ಇನ್ನೊಂದು ಕೋಡ್ ಬರೆದಿದ್ದೀನಿ 741 ಸಮೃದ್ಧಿ ಶಕ್ತಿ ಆಕರ್ಷಿಸಲು, ಈ ಒಂದು ಕೋಡನ್ನ ನಾನು ಬರೆದಿದ್ದೀನಿ. ನಂತರ ಕೌಂಟ್ ಟು ಫೈಂಡ್ ಅಂತ ಬರೆದಿದ್ದೀನಿ, ಇದು ಕೂಡ ನಾನು ಹಾಕ್ತಾಯಿದ್ದೀನಿ. ಇಷ್ಟು ನಿಮ್ಮ ಮನೆ ಹಕ್ಕಿಯಲ್ಲಿ ಹಾಕಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ. ಮನೆಯಲ್ಲಿ ಈ ಒಂದು ಹಕ್ಕಿಯಲ್ಲಿ ಹುಳ ಆಗುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಮನೆ ಯಾವಾಗಲೂ ಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ನೆಲೆಸಿ ಮನೆ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.